ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್. ಈ ಪತ್ರ ಬರೆಯೋದು ಉತ್ತರ ಕೇಳೋದನ್ನೆಲ್ಲ ಬಿಟ್ಟುಬಿಡಿ. ಕಂದಾಯ ಇಲಾಖೆ ಅಂತ ಒಂದಿದೆಯಪ್ಪ. ಕಂದಾಯ ಇಲಾಖೆ ಅಡಿಯಲ್ಲಿ ಕರ್ನಾಟಕದ ಎಲ್ಲ ಆಸ್ತಿಗಳು ಬರ್ತವೆ. ಪ್ರತಿಯೊಂದು RSS ಕಚೇರಿಗೂ ಒಂದು ನೋಟಿಸ್ ಕೊಡೋದು. ಈ ಕಚೇರಿ ಯಾರ ಹೆಸರಲ್ಲಿದೆ, ಸೈಟ್ ಎಲ್ಲಿ ತಗೊಂಡ್ರಿ, ಯಾರು ದುಡ್ಡಲ್ಲಿ ತಗೊಂಡ್ರಿ. ನಿಮಗೆ ಗೊತ್ತು ಅದೆಲ್ಲ ಸ್ಟೇ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಸ್ಟೇ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ನಿಮಗೆ. ಏನು ಹೇಳ್ತಿದ್ದೀರಿ ಬ್ರಿಜೇಶ್ ಕಾಳಪ್ಪ? ನಾನೇನು ಹೇಳ್ತಾ ಇಲ್ಲ ಸರ್, ನಾನೇನು ಹೇಳ್ತಾ ಇಲ್ಲ. ನಾನು ಹೇಳಿರೋದನ್ನ ಎಲ್ಲರಿಗೂ ಗೊತ್ತಾಗಿದೆ. ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಬಟ್ ನಿಮಗೆ ಗೊತ್ತು ಅದು ಸ್ಟೇ ಹೋಗಿದ ತಕ್ಷಣ ಸ್ಟೇ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವ ಕಾರಣಕ್ಕೆ ಸ್ಟೇ ಆಗಬಹುದು ಅದು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ರಮೇಶ್ ಪುತ್ತಿಗೆ ಅವರೇ, ನಮ್ದೊಂದು ಮನೆ ಇದೆ. ಆ ಮನೆ ನೀವು 3 ಫೂಟ್ ಏನೋ ಬಿಡಬೇಕು ಅಂತ ಹೇಳ್ತಾರಲ್ಲ, ಸುತ್ತ ಕಡೆ ಏನಂತಾರೆ, ಸೆಟ್ ಬ್ಯಾಕ್ ಬಿಡಬೇಕು. ಅದನ್ನು ನೀವು ಅರ್ಧ ಅಡಿ ಕಡಿಮೆ ಬಿಟ್ಟರು ನೋಟಿಸ್ ಕೊಡ್ಬೋದು. ಕೊಟ್ಟಿದ್ದಾರೆ, ಕೊಡ್ಬೋದಲ್ಲ? ನಾನೇ ಹಾಕಿದ್ದೇನೆ. ಹಂಗಿದ್ದಾಗ ನಿಮ್ಮ ಆಸ್ತಿ ಒತ್ತುವರಿ ಆಗಿದ್ರೆ ನೋಟಿಸ್ ಕೊಡ್ಬೋದು. ಡೌಟ್ ಬಂದ್ರೆ ನೋಟಿಸ್ ಕೊಡ್ಬೋದು. ಒತ್ತುವರಿ ಅಂತ ಡೌಟ್ ಬಂದು ನೀವು ರಾಜಕಾಲುವೆ ಮೇಲೆ ಆಸ್ತಿ ಕಟ್ಟಿದ್ರೆ ನೋಟಿಸ್ ಕೊಡ್ಬೋದು. ಒಂದು ಇಡೀ ಆಸ್ತಿ ಅದು ಯಾರ ಹೆಸರಿಗಿದೆ ಅನ್ನೋದರ ಬಗ್ಗೆ ಸಂಶಯ ಇದ್ದಾಗ ಒಂದು ನೋಟಿಸ್ ಕೊಡೋದಕ್ಕಾಗೋದಿಲ್ವಾ ಸರ್? ಸಿಂಪಲ್ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ನಾನು ಹೇಳ್ತೀವಲ್ಲ, ಈ ಒಂದು ಎಕ್ಸಾಮ್ ಅಂದರೆ ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಆಗಿರಬೇಕು. ಈ ಸೆಕ್ಷನ್ ಏನು ಹೇಳುತ್ತೆ ಅಂದರೆ, ಎನಿ 7 or more persons above the age of 18 years associated for any purpose specified in section 3 may by subscribing their names so and so ಅಂತಿದೆ. ಆ ಮೇ ತೆಗೆದ್ಬಿಟ್ಟು ಶೆಲ್ ಹಾಕಿ ಸರ್. ಅಷ್ಟೇ ಬದಲಾವಣೆ ಬೇಕಾಗಿರೋದು. ನಿಮ್ಮ ರಾಜ್ಯದಲ್ಲಿ ಇದೆ. ನಾನು ಸೆಂಟ್ರಲ್ ಲೆಜಿಸ್ಲೇಷನ್ ಹೇಳ್ತಾರೆ, ಬೆಟಾಲಿಯನ್ ಆಫ್ ಅಡ್ವೈಸರ್ಸ್ ಇದ್ದಾರೆ ಅವ್ರಿಗೆ, ಲೀಗಲ್ ಅಡ್ವೈಸರ್ಸ್. ಒಂದು ಶಬ್ದ ಚೇಂಜ್ ಮಾಡಿದ್ರೆ RSS ಹೊರಗೆ ತೆಗೆದು ಶೆಲ್ ಅಂತ ಹಾಕಿ. ಯಾಕೆ ಆಗೋದಿಲ್ಲ? ಆವಾಗ ನೋಡೋಣ ಅದನ್ನು. ಯಾಕೆ ಮಾಡ್ತಾ ಇಲ್ಲ ಕಾನೂನು? ಸಿಂಪಲ್, ಒಂದೇ ಒಂದು 3 ಅಕ್ಷರ ತೆಗೆದು 5 ಅಕ್ಷರ ಹಾಕಿ. ಅದು ನಿಲ್ಲತ ಇವ್ರು ಹೇಳಿದಾಗ 2 ನಿಮಿಷದಲ್ಲಿ ಸ್ಟೇ ಆಗ್ಬೋದು, ಅದು ಬೇರೆ ವಿಚಾರ. ಬಟ್ ಆಗುತ್ತೋ ಇಲ್ವೋ ಅಂತ ಅಷ್ಟಾದ್ರೂ ಹೇಳಿ. ಬಟ್ ನಾನು ಹೇಳೋದು ಆ ಮೇ ಅನ್ನೋ ಆಗುತ್ತೋ ಇಲ್ವೋ ಅಂತ ಅಷ್ಟಾದ್ರೂ ಹೇಳಿ, ತಮ್ಮ ಅನುಭವದಲ್ಲಿ ಅಷ್ಟಾದ್ರೂ ಹೇಳಿ, ಆಗುತ್ತೋ ಇಲ್ವೋ. ಸರ್, ಎಷ್ಟೋ ಕೇಸ್ಗಳು ಹೋಗುತ್ತೆ, ಆಗೋದಿಲ್ಲ, ವಿಲ್ ಗೆಟ್ ನೋಟಿಸ್ ಅಂತ ಹೇಳ್ತಾರೆ. ಬಟ್ ನಾನಿವತ್ತು ಹೇಳ್ತಾ ಇದ್ದೀನಿ, ನನಗೆ ಬಹುಶಃ ಇವರಷ್ಟು ನನಗೆ ಅನುಭವ ಇಲ್ಲ, ಬಟ್ ಇವತ್ತು ನಾನು ಹೇಳ್ತಿದ್ದೀನಿ, ನಿಮ್ಮ ವೀಕ್ಷಕರ ಮುಂದೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಅದು ಸ್ಟೇ ಆಗುತ್ತೆ. ಇಟ್ ಟೇಕ್ಸ್ 2 seconds ಫಾರ್ ಇಟ್ ಟು ಬಿ ಸ್ಟೇ. ಸರ್, ಅದು ನಾವು ಹೇಳ್ತೇವೆ ಕರೆಕ್ಟು. ದರ್ಶನ್ದು ವಿಚಾರ ಬಂದಾಗ ದರ್ಶನ್ ಬಿಟ್ಟರೆ ಏನಾಗುತ್ತೆ, ಅವ್ರು ನಾಳೆ ಮನೆಗೆ ಬಂದುಬಿಡ್ತಾರೆ ಅಂತಿದ್ರು. ಬಟ್ 1 ವರ್ಷದಿಂದ ಜೈಲಿನಲ್ಲಿಲ್ವಾ? ಬಿಕಾಸ್ ಆಫ್ ನಮ್ಮ ಜನಗಳಿಗೆ ಇನ್ನೂ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ನಾವು ಹೇಳ್ಬೋದು, ಆ ಜಡ್ಜು ಈ ಜಡ್ಜು, ನೋ ಪ್ಲೀಸ್ ಲೆಟ್ ಅಸ್ ನಾಟ್ ಇನ್ವಾಲ್ವ್ ಜಡ್ಜಸ್. ಹಾಗೆ ಹೇಳಿದ್ರೆ ಕಮಿಷನ್ ಆಫ್ ಎಂಕ್ವೈರಿ ಅಂತಿದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಒಬ್ಬರು ಪರ್ಟಿಕ್ಯುಲರ್ ನ್ಯಾಯಮೂರ್ತಿ ರಿಟೈರ್ಡ್ ಇವ್ರನ್ನೇ ರೆಗ್ಯುಲರಾಗಿ ಅಪಾಯಿಂಟ್ ಮಾಡಿದ್ರೆ, ಯಾಕೆ ಅವರೇ ಬೇಕಾಗಿತ್ತು ಇವ್ರಿಗೆ? ಬೇರೆ ಎಷ್ಟು ರಿಟೈರ್ಡ್ ಇಲ್ವಾ ಸರ್? ಅದೆಲ್ಲ ಬೇಡ. ಯಾಕಂದ್ರೆ ಅಲ್ಟಿಮೇಟ್ಲಿ ವಿ ಹ್ಯಾವ್ ಅಪಿಯರ್ಡ್ ಬಿಫೋರ್ ಹಿಮ್, ಕಮಿಷನ್ ಆಫ್ ಎಂಕ್ವೈರಿ ಅಂತ ಮಾಡ್ತಾರೆ, ವಿಲ್ ಅಪಿ. ಯಾಕೆನೋ ನ್ಯಾಯಾಂಗನ ಮೇಲೆ ಇನ್ನೂ ನಂಬಿಕೆ ಇದೆ. ಲೆಟ್ ಅಸ್ ಕೀಪ್ ಇಟ್. 2 ನಿಮಿಷದಲ್ಲಿ ಸ್ಟೇ ಆಗುತ್ತೆ. ಎಸ್, ಇಫ್ ಇಟ್ಸ್ ಎ ಕೇಸ್ ಫಾರ್ ಸ್ಟೇ. ಆಗ ನೀವು ಯಾಕೆ ಡೆಲ್ಲಿಯಿಂದ ಕರ್ಸ್ಕೊಂಡ್ಬರ್ತೀರಿ ನಿಮ್ಮ ಕೇಸ್ಗಳಿಗೆ? ನ್ಯಾಯಾಂಗದ ಮೇಲೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಡೋ, ಅಲ್ಲಿಂದ ಯಾಕೆ ಬರಬೇಕು ಅಂತ ಹೇಳಿ 35 ಲಕ್ಷ ಕೊಟ್ಟು ಒಬ್ಬರನ್ನ ಕರೆಸಿದ್ರಲ್ಲ ಕೇಸ್ಗಳಿಗೆ. ಬೇಡ ಅದು. ಎಷ್ಟು ನಮಗೆ ತುಂಬ ಕಮ್ಮಿಯಲ್ಲಿ ನೋಡೋದು ಬೇಡ ನ್ಯಾಯಾಂಗನ. ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಜುಡಿಷಿಯರಿ. ಮುರಳೀಧರ್ ಅಂತ, ನಾನು ಒಬ್ಬ ವಕೀಲನಾಗಿ ಬಂದಿದ್ದೀನಿ. ನಾನು ಇಲ್ಲಿ ಓಕೆ, ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಾಗಲಿ ಅಥವಾ ಟ್ರಸ್ಟ್ ಆ್ಯಕ್ಟಲ್ಲಾಗಲಿ ಆ ಪ್ರೊಸೀಜರ್ ಇಟ್ ಈಸ್ ಓನ್ಲಿ ಚಾಯ್ಸ್, ಡೈರೆಕ್ಟ್ರಿ, ನಾಟ್ ಮ್ಯಾಂಡೇಟ್ರಿ. ಇಟ್ ಈಸ್ ಶೆಲ್ ಅನ್ನೋ ಪದ ಉಪಯೋಗಿಸಿಲ್ಲ ಅಲ್ಲಿ. ಮೇ ಅಂತ ಇರೋದ್ರಿಂದ ಅದು ನನ್ನ ಚಾಯ್ಸ್. ಅದು ನಾನು ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಅದು ಮೊದಲನೇದು. ಓಕೆ. ಎರಡನೇದು, ಇವತ್ತು ಇಂಡಿ ಅಸೋಸಿಯೇಷನ್ ಅಂತ ಇದೆ, NDA ಅಂತ ಇದೆ. ಅದು ಒಂದು ಅಸೋಸಿಯೇಷನ್. ಅದು ರಿಜಿಸ್ಟರ್ ಆಗಿದೆಯಾ? ಇಲ್ಲ. ಅದಕ್ಕೂ ನಾಯಕರಿದ್ದಾರೆ. ಅದೆಲ್ಲ ಯಾವುದು? ಈ ಕಾಂಗ್ರೆಸ್ ರಿಜಿಸ್ಟರ್ ಆಗಿದೆ, BJP ರಿಜಿಸ್ಟರ್ ಆಗಿದೆ, ಎಷ್ಟೋ ಪಕ್ಷಗಳು ರಿಜಿಸ್ಟರ್ ಆಗಿದೆ. ಅದಕ್ಕೆಲ್ಲ ಒಬ್ಬರು ಹೆಟ್ಟಿದ್ದಾರೆ. NDA ರಿಜಿಸ್ಟರ್ ಆಗಿದೆ, INDA ರಿಜಿಸ್ಟರ್ ಆಗಿಲ್ಲ. ಆದರೆ ಅದಕ್ಕೂ ಒಬ್ಬರು ಮುಖ್ಯಸ್ಥರಿದ್ದಾರೆ. ಹೌದು. ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನಾ ನೀವು? ನೀವು ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ? ನೀವೇನು ಅವ್ರನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಟಿದ್ದೀರಾ ಅಂತ. ಈಗಾಗಲೇ ಅದು ರಿಜಿಸ್ಟ್ರೇಷನ್ ಆಗಬೇಕಾ ಬೇಡ ಅನ್ನೋದು ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ಧಾರ ಮಾಡಿದೆ. ಸುಪ್ರೀಂ ಕೋರ್ಟ್ 1969 ನಿರ್ಧಾರ ಮಾಡಿದೆ ಅದು ರಿಜಿಸ್ಟ್ರೇಷನ್ ಬೇಕಿಲ್ಲ ಅಂತ. ಯಾತಕ್ಕೆ ಮತ್ತೆ ಅದನ್ನು ನಾವು ಪ್ರಶ್ನೆ ತೆಗಿಬೇಕು? ಅದು ಸುಪ್ರೀಂ ಕೋರ್ಟ್ ಅಂತ ನಿರ್ಧಾರ ಮಾಡಿದ್ಮೇಲೆ ಪ್ರಶ್ನೆ ಮಾಡುವಂಥ ಅಧಿಕಾರ ಇದೆಯಾ? ಹೊಸ ಪ್ರಶ್ನೆ ಮಾಡೋದಾದರೆ ಹೊಸ ಕಾನೂನು ತನ್ನಿ ನೀವು. ಅದು ಒಂದು ಇಲ್ಲೀಗಲ್ ಆದರೆ ಅವ್ರಿಗೆ ಯಾಕೆ ಬೇಕು ಮಾಹಿತಿ? ಒಂದು ಇಲ್ಲೀಗಲಾಗಿ ಒಂದು ಸಂಸ್ಥೆ ನಡೀತಾ ಇದೆ ಅಂತಂದರೆ ಅದನ್ನು ಕ್ವಶನ್ ಮಾಡುವಂಥದ್ದು ಅವ್ರು ಮಾಡಬೇಕಾ, ಸರ್ಕಾರ ಮಾಡಬೇಕಾ? ಇಲ್ಲೀಗಲ್ ಅಂತ ಯಾರು ಕೂಡ ಹೇಳಿಲ್ಲ ಸರ್.
ಅದು ಇಲ್ಲೀಗಲ್ ಅಂತೂ ಅಲ್ವಲ್ಲ. ಇಲ್ಲೀಗಲ್ ಅಂತ ಯಾರು ಹೇಳಿ, ಇಲ್ಲೀಗಲ್ ಅಂತ ಹೇಳಿಲ್ಲ. ಎಸ್, ಯಾರು ಹೇಳಿ ಇಲ್ಲೀಗಲ್ ಅಂತ ಹೇಳಿಲ್ಲ. ಅದು ಇಲ್ಲೀಗಲ್ ಅಲ್ಲ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಲ್ಲ, ಯಾರು ಕೂಡ ಹೇಳಿಲ್ಲ ಇಲ್ಲೀಗಲ್ ಅಂತ. ಮಿಸ್ಯೂಸ್ ಆಗೋದ. ಬಟ್ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಕಾನೂನು ಸಂವಿಧಾನ ಅಂತಾರೆ. ಯಾವ ಕಾನೂನು ಸಂವಿಧಾನದ ಯಾವ ವಿಧಿ ಅಂತ ಒಂದು ಬರಲಿಲ್ಲ ಅಷ್ಟೇ. ಅಂದರೆ ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ನು ಅಲ್ಲಿ ಕ್ರೈಮ್ಗೆ ಸಂಬಂಧಿಸಿದ್ದು ಅಥವಾ ಫಿನಾನ್ಸ್ಗೆ ಸಂಬಂಧಿಸಿದ್ದು ಅಥವಾ ಸಿವಿಲ್ಗೆ ಸಂಬಂಧಿಸಿದ್ದು ಏನೋ ಒಂದು ಇರ್ರೆಗ್ಯುಲಾರಿಟಿ, ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಅದರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಇದೆಯಾ ಇಲ್ವಾ? ಖಂಡಿತ ಇದೆ. ಈಗ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ನಾವು ರೈಡ್ ಮಾಡ್ಬೋದು. ನಿಮ್ಮ ಮನೆ ರಿಜಿಸ್ಟರ್ ಆಗಿದೆ ಅಂತ ಕೇಳಕ್ಕೆ ಬರಲ್ಲ. ಇಲ್ಲ, ಬರೋದಿಲ್ಲ ಅದು. ಓಕೆ. ಸೊ ನಮ್ಮ ಮನೆ ರೈಡ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಒಂದು ಕೊಲೆ ಮಾಡಿ ನನ್ನ ಬಾಡಿನ ಮನೆ ಒಳಗಡೆನೇ ಹೂತಾಕ್ತೇನೆ, ಬರ್ಬೋದು. ಪೊಲೀಸ್ನವ್ರು ಬರ್ತಾರೆ, ಬರಲೇಬೇಕು. ಎಸ್, ಬರ್ತಾರೆ. ಸೊ ಅದೇ ರೀತಿ ಎಲ್ಲೇ ಒಂದಿದಾದ್ರೂ ಆ ಕಾನೂನು ಒಂದಿದೆ, ಆ ಕಾನೂನು ಪ್ರಕಾರ ಬರ್ಬೋದು. ನಾನು ಅದಕ್ಕೆ ಹೇಳಿದ್ದು ಫಸ್ಟು ಹೋಮ್ವರ್ಕ್ ಮಾಡಿ ಬರಬೇಕಾಗಿತ್ತು ಇವರು, ಸುಮ್ಮನೆ ಒಂದು ಲೆಟ್ರ್ ಬರೆಯೋದಲ್ಲ. ಇವ್ರು ಕೇಳಿ ಏನಾಗಿದೆ ಆ್ಯಂಡ್ ಯಾರು ಕೊಡಬೇಕು ಅದನ್ನು. ಸಿ, ಈವನ್ ಇಫ್ ಇಟ್ ಈಸ್ ಇಲ್ಲಿ ವೆರಿ ಪರ್ಫೆಕ್ಟ್ಲಿ ರಿಟರ್ನ್ ಲೆಟರ್ ಅವರು ಕೊಟ್ಟಿದ್ದರಿಂದ ನಾನು ರಿಪ್ಲೈ ಕೊಡಬೇಕಾದ್ದಿಲ್ಲ. ಅದೇ ಹೋಮ್ ಸೆಕ್ರೆಟರಿ ಕೊಟ್ಟಿದ್ದಿದ್ರೆ ಕೊಡಲೇಬೇಕಾಗ್ತಾ ಇತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಹೆದರಿಕೆ. ಇದೇ ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಸೆಕ್ರೆಟರಿಯಿಂದ ಮತ್ತೊಮ್ಮೆ ಕೊಡಿಸ್ಲಿ ಆವಾಗ ಸೇ, ಬಿಕಾಸ್ ಅಫ್ಕೋರ್ಸ್ ಐ ಆಮ್ ನಾಟ್ ದೇರ್. ನಾಳೆ ಅವ್ರ ಕೇಸ್ ನನ್ನ ಹತ್ರನೇ ಬರ್ಬೋದು, ಅದರಿಂದ ಐ ಡೋಂಟ್ ವಾಂಟ್ ಟು ಸೇ ಇಟ್. ಸೊ ಬಟ್ ಇದೇ ಅದಕ್ಕೆ ಲೀಗಲಿ ವ್ಯಾಲ್ಯೂ ಇದೆ. ಇನ್ಫ್ಯಾಕ್ಟ್ ಮೊನ್ನೆ ಅದೊಂದು ಪೇಪರ್ನಲ್ಲಿ ನೋಡಿದೆ, ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಹೇಳಿದ್ರು ಇದನ್ನು ಕಸದ ಬುಟ್ಟಿಗೆ ಹಾಕಂತ ಲೆಟ್ರನ್ರು. ಯಾಕೆ ಅಂದರೆ ಅವ್ರಿಗೆ ಪವರ್ಸ್ ಇಲ್ಲ ಅಂತ. ಲೆಟರ್ ಕಂಟೆಂಟ್ಸ್ ಮೇಲೆ ಅಧಿಕಾರ ಇಲ್ಲ. ಅವ್ರಿಗೆ ಕಂಟೆಂಟ್ಸ್ ಮೇಲಲ್ಲ. ಕಂಟೆಂಟ್ಸ್ ವೆರಿ ಗುಡ್, ಬಟ್ ಸೋರ್ಸ್ ಈಸ್ ನಾಟ್ ಪ್ರಾಪರ್. ಎಸ್. ಸೊ ಬ್ರಿಜೇಶ್ ಕಾಳಪ್ಪ ಅವರೇ, ಯಾವುದೇ ರಿಜಿಸ್ಟರ್ಡು ಅನ್ರಿಜಿಸ್ಟರ್ಡು ಯಾವುದೇ ಒಂದು ಸಂಸ್ಥೆಯಲ್ಲಿ ಏನೋ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ ಕ್ರಮ ಕೈಗೊಳ್ಳೋದಕ್ಕೆ ನೂರಾರು ಅವಕಾಶಗಳಿದ್ದಾವೆ ಸರ್. ನೂರಾರು ಅವಕಾಶಗಳನ್ನು ಬಳಸ್ಕೊಳ್ಳಲಿ ಸರ್ಕಾರ. ಅಲ್ಲೇನೋ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಆಗ್ತಿದೆಯೋ, ಇನ್ನೊಂದು ಆಗ್ತಿದೆಯೋ, ಮತ್ತೊಂದು ಆಗ್ತಿದೆಯೋ, ಅವಕಾಶಗಳನ್ನು ಬಳಸ್ಕೊಳ್ಳಿ. ಅದು ಎರಡನೇ ಹೆಜ್ಜೆ ಆಗುತ್ತೆ. ಮೊದಲನೇ ಹೆಜ್ಜೆ ಏನು, ಇವಾಗ ಒಬ್ಬ ಮಂತ್ರಿ RSSಗೆ ಒಂದು ಕಾಗದ ಬರೆದಿದ್ದಾರೆ ಸರ್ಸಂಘಚಾಲಕರಿಗೆ. ಓಕೆ, ಅವರಿಂದ ಜವಾಬ್ ಬರಲಿ. ಗೊತ್ತಿಲ್ಲ ಏನು ಬರೀತಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಇವಾಗ ಬರೆದಿದ್ದಾರೆ, ಒಂದು ಸ್ಟೆಪ್ ತೊಗೊಂಡಿದ್ದಾರೆ. ಅಲ್ಲ, ಉತ್ತರ ಕೊಡೋದು ಕಂಪಲ್ಸನ್ ಅಲ್ಲ ಅಂತ ಹೇಳಿದ್ರು. ಕಂಪಲ್ಸರಿ ಕೊಡಲೇಬೇಕು ಅಂತ ಏನಾರು ಹೇಳ್ತಾರೆ ಅಥವಾ ನೈತಿಕ ಜವಾಬ್ದಾರಿ ಅಂತ? ಅಲ್ಲ, ಅದು ಸೌಜನ್ಯತೆಗೆ ದ ಹೆಡ್ ಆಫ್ ದ ಗವರ್ಮೆಂಟ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ರಿಟನ್. ಅವ್ರಿಗೆ ಸೌಜನ್ಯತೆಗೆ ರೆಸ್ಪಾಂಡ್ ಮಾಡಲೂಬಹುದು. ನಾನು ಹೇಳಿದಾಗ, ಇವ್ರು ಹೇಳಿದಾಗ ಐ ಅಗ್ರಿ. ಪ್ರಿಯಾಂಕ್ ಅವ್ರಿಗೆ ಅವರು ಇದನ್ನ ಸೌಜನ್ಯತೆ ಅಂತ ಹೇಳಿದಾಗ ಅಫಿಡವಿಟ್ ಅಲ್ಲಿ ಹಾಕಿ ನಾವು ಬರಲ್ಲ ಅಂತ ಹೇಳಿ ಹೋಗೋರು ಇದ್ದಾರೆ. ಅಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂದ್ರೆ ಒಂದು ಅಫಿಡವಿಟ್ ಯಾವುದಕ್ಕೂ ಹಾಕಿದ್ರು ಒಬ್ರು. ಓಕೆ, ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದಾಗ ಅದಕ್ಕೊಂದು ಅಫಿಡವಿಟ್ ಹಾಕಬೇಕಾಗಿತ್ತು, ನಾನು ಹಾಕೋದಿಲ್ಲ ಅಂತ ಹೇಳಿ ಹೋದರು. ಈ ಒಂದೇ ಬಟ್ 1 year ಬ್ಯಾಕ್ DK ಶಿವಕುಮಾರ್ ಅವರು ತೊಗೊಂಡೋಗಿ ಕೊಟ್ಟರು ಆ ಲೆಟರ್ನ ಮೇಲೆ. ಇದ್ರದ್ದು ನಮ್ಮ ಎಲೆಕ್ಷನ್ ಕಮಿಷನ್. ಎಸ್. ಸೌಜನ್ಯತೆ ಅಂತ ಹೇಳಿ ಕಾನೂನು ರೀತಿಯಾಗಿ ಕೊಡಬೇಕಾಗಿತ್ತು, ಆದರೂ ನಾನು ಕೊಡಲ್ಲ ಅಂತ ಹೇಳಿ ಹೋದರು ಅವರು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.